14 ಬಡ್ಜೆಟನ್ನು ಮಂಡನೆ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಡ್ಜೆಟ್ನಲ್ಲಿ ಈ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಭೀಕರ ಬರಗಾಲ ಇದೆ ಗೊತ್ತಿದ್ದರೂ ಸಹ ಬರಗಾಲದ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ, ಅದಕ್ಕೆ ಹಣವನ್ನು ಕೊಡಲಿಲ್ಲ. ಈ ರೀತಿ ರೈತರ ಜೀವನಕ್ಕೆ ಚೆಲ್ಲಾಟ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಾಸ್ತವಿಕ ಅಂಕಿಅಂಶಗಳು ನೀಡದೇ ಕೇವಲ ಕಾಲ್ಪನಿಕ ಅಂಕಿಅಂಶಗಳು ನೀಡಿ ಕೇಂದ್ರ ಸರ್ಕಾರದಿಂದ ಇನ್ನೂ ಹೆಚ್ಚುವರಿ ಅನುದಾನ ಬರಬೇಕಿತ್ತು ಅಂತ ಸಬು ಬೇಡುತ್ತಾ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾವ್ಯಾವ ರಾಜ್ಯದ ಜನರಿಗೆ ಮಾಡಿದ ಮೋಸ. ಬಹುಶಃ ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನ ಮರೆತು ಕೇವಲ ಅವರ ಕ್ಷೇತ್ರಕ್ಕೆ, ವರುಣಾ ಕ್ಷೇತ್ರಕ್ಕೆ 2,000 ಕೋಟಿ ರೂಪಾಯಿಗಳನ್ನ ಇಟ್ಕೊಂಡಿರುವಂಥದ್ದು. ಬೇರೆ ಶಾಸಕರಿಗೆ ಅವರ ಕ್ಷೇತ್ರದ ಗತಿ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಷಣ ಚಿಂತನೆ ಮಾಡಿದಿರುವಂಥ ಒಬ್ಬ ಮುಖ್ಯಮಂತ್ರಿ ಈಗ ನನ್ನ ಪ್ರಕಾರ ಸುಮಾರು 40,000 ಕೋಟಿಗೂ ಹೆಚ್ಚು ಪೆಂಡಿಂಗ್ ಬಿಲ್ ಇದೆ. ಹಾಲು ಉತ್ಪಾದಕರ ಪ್ರೋತ್ಸಾಹಧನದೇ ಸುಮಾರು 800 ಕೋಟಿ ಬಾಕಿ ಇದೆ. ಇದು ಯಾವುದ್ರ ಬಗ್ಗೆನೂ ಒಂದು ಪ್ರಸ್ತಾಪವನ್ನು ಮಾಡದೇ ಜನರಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ. ರಾಜ್ಯದ ಜನರಿಗೆ ಮೋಸ ಮಾಡೋದಿರಲಿ, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ನಿರ್ವಹಿಸ್ತಾ ಇರುವಂಥ ಜಲಸಂಪನ್ಮೂಲ ಇಲಾಖೆಗೆ ಯಾವುದೇ ಅನುದಾನ ನೀಡದೆ ಅವರಿಗೂ ಮೋಸ ಅನ್ಯಾಯ ಮಾಡಿದ್ದಾರೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ದೇ ಸಾಧನೆ. ಈ ಯೋಜನೆಯನ್ನು ಆರಂಭಿಸುವ ಯಾವ ಖಾತ್ರಿ ಯಾವ್ಯಾವುದರಲ್ಲಿ ಕಾಣೋದಿಲ್ಲ. ಬಜೆಟ್ ಭಾಷಣ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಶ್ನೆ ಮಾತ್ರ ಸೀಮಿತವಾಗಿದೆ. ಕೇಂದ್ರ ಕೃಷಿ ಮತ್ತು ಬೆಳೆ ಸಾಲ ಮನ್ನಾ ಬಗ್ಗೆ ಯಾವುದೇ ಮಾತಿಲ್ಲ. ಜಲಸಂಪನ್ಮೂಲ, ಮೇಕೆದಾಟು, ಎತ್ತಿನ ಹೊಳೆ ಹಾಗೂ ಕೃಷ್ಣಾ ಕೊಡೋದು ಯೋಜನೆಗಳ ಅನುದಾನ ಒದಗಿಸಿಲ್ಲ. ಬರೀ ಅಂಕಿ ಸಂಖ್ಯೆಗಳಿಗೆ ಸೀಮಿತವಾದ ಘೋಷಣೆಗಳಾಗಿದ್ದಾವೆ. ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಪರಿಶಿಷ್ಟ ಜಾತಿ ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳ ಜನರಿಗೆ ಯಾವ ಸ್ಪಷ್ಟ ಯೋಜನೆ ಘೋಷಣೆ ಮಾಡಿಲ್ಲ. RDPF ಇಲಾಖೆ ಕೂಡ ವಿಶೇಷ ಯೋಜನೆಗಳಿಲ್ಲ. ಬೆಂಗಳೂರು ಅಭಿವೃದ್ಧಿ ಕೇವಲ ಕಾಗದಕ್ಕೆ ಸೀಮಿತ ಆಗಿದೆ. ಎಲ್ಲ ಲಕ್ಷಣ ಕಾಣ್ತಾ ಇದೆ. PWD ಹಾಗೂ ಮೂಲಭೂತ ಸೌಕರ್ಯ ಕ್ಷೇತ್ರಕ್ಕೆ ಯಾವ ಹೊಸ ಯೋಜನೆಗಳು ಕಾಣ್ತಾ ಇಲ್ಲ. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಇಂಥ ಭೀಕರ ಬರಗಾಲ ಇರಬೇಕಾದ್ರೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಹಣವನ್ನು ಕೊಡ್ತೇನೆ, ಬರಗಾಲ ಪೀಡಿತ ರೈತರ ರಕ್ಷಣೆಗೆ ನಾನು ಬರ್ತೇನೆ ಅನ್ನೋಂಥ ಮಾತಿಲ್ಲ. ಕೇವಲ ಕೇಂದ್ರ ಸರ್ಕಾರವನ್ನು ಟೀಕಿಸೋದ್ರಲ್ಲ ಈ ಬಡ್ಜೆಟ್ನಲ್ಲಿ ತನ್ನ ಸಮಯವನ್ನು ಕಳೆದಿರುವಂಥದ್ದು ಅತ್ಯಂತ ನೋವಿನ ಸಂಗತಿ. ಬಹುಶಃ ಅದಕ್ಕಾಗಿಯೇ ರಾಜ್ಯದ ಯಾವುದೇ ವ್ಯಕ್ತಿಗಳು ಸಹ ಈ ಬಡ್ಜೆಟನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಮತ್ತು ಇದರಿಂದ ರಾಜ್ಯದ ಅಭಿವೃದ್ಧಿ ಸಹ ಆಗೋದಿಲ್ಲ. ಗ್ಯಾರಂಟಿಗಳಿಗೆ ಹಣವನ್ನು ಕೊಡೋದ್ರ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೇನು ಹಣ ಕೊಟ್ಟಿಲ್ಲ. ಉದಾಹರಣೆಗೆ ನೀರಾವರಿ ಯೋಜನೆಗೆ ಇಷ್ಟು ದೊಡ್ಡ ನೀರಾವರಿ ಯೋಜನೆ ಕೆಲಸಗಳಾಗಬೇಕಾಗಿದೆ, ಕೇವಲ 19,000 ಕೋಟಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಗುಪಾಟ್ಲ ವಿಷಯ ಇದು. ಈ ಥರ ಪ್ರಮುಖ ಕ್ಷೇತ್ರಗಳಿಗೆ SC/ST ಜನಾಂಗ ಇರ್ಬೋದು, ಯಾವುದಕ್ಕೂ ಸರಿಯಾದಂಥ ಒಂದು ಹಣಕಾಸಿನ ನೆರವು ಕೊಡದೇ ಜನತೆಗೆ ಅನ್ಯಾಯ ಮಾಡಿರುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬಿಜೆಪಿ ಪಾಲ್ಗೊಂಡಿಲ್ಲ, ಬಜೆಟ್ನಲ್ಲಿ ಬಾಯ್ಕಾಟ್ ಮಾಡಿದೆ. ಈ ಬಡ್ಜೆಟನ್ನು ನೋಡ್ತಿದ್ದಾಗೇ ಯಾರೂ ಸಹ ಬಡ್ಜೆಟನ್ನು ಪೂರ್ಣ ನೋಡೋಕ್ಕೂ ಕೇಳೋಕ್ಕೂ ಸಿದ್ಧ ಇಲ್ಲ ಅಂತ ಮನವರಿಕೆ ಆದಮೇಲೆ BJP ನಮ್ಮ JDSನವರು ವಾಕೌಟ್ ಮಾಡಿ ಹೊರಗಡೆ ಹೋಗಿ ಧರಣಿ ಕುಂತ್ಕೊಂಡ್ರು. ಇದರ ಅರ್ಥ ಈ ಸರ್ಕಾರದ ಈ ಒಂದು ಬಡ್ಜೆಟನ್ನು ಪ್ರತಿಪಕ್ಷಗಳು ಯಾರು ಒಪ್ತಾ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ವಿರೋಧ ಮಾಡೋಕ್ಕಾಗಿ ಹೊರಗಡೆ ಹೋಗಲಿಲ್ಲ. ಈ ಬಡ್ಜೆಟನ್ನು ನೋಡಿದ ಮೇಲೆ ಇದರಿಂದ ಯಾವ ರೈತರಿಗೂ ನ್ಯಾಯ ಸಿಗೋದಿಲ್ಲ, ಬರಗಾಲ ಪೀಡಿತ ರೈತರಿಗೂ ನ್ಯಾಯ ಸಿಗೋದಿಲ್ಲ ಅಂತ ಮನವರಿಕೆ ಆದಮೇಲೆ ವಾಕೌಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇವತ್ತು ಸಾಯಂಕಾಲ ನಾವೆಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದೇವೆ. ನಾಳೆ ನಾಡಿದ್ದು 2 ದಿನ ರಾಜ್ಯ ಕಾರ್ಯಕಾರಿಣಿ ಇದೆ, ಅದರಲ್ಲಿ ಭಾಗವಹಿಸೋಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.